ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುಂಗುಸಿ ನೋಡಿ ಅಂದೆ ನೋಡಿ, ನಾವಲ್ಲಿ ಸಿಟೌಟಲ್ಲಿ ಇದ್ದೇವೆ. ಆದರೆ ಕೂಡ ಅದೆಷ್ಟು ಚೆಂದ ನಮ್ಮ ಎದುರಿಗೇನೆ ಬರ್ತಾವೆ ನೋಡಿ. ಭಯ ಇಲ್ಲ ಅದಕ್ಕೆ ಸ್ವಲ್ಪ ಕೂಡ. ಒಮ್ಮೆ ಓಡಿ ಹೋದಾಗೆ ಮಾಡ್ತದೆ, ಮತ್ತೆ ವಾಪಸ್ ಬರ್ತದೆ ನೋಡಿ. ಅದಕ್ಕೆ ಉಂಟಲ್ಲ, ಏನೋ ತಿನ್ನಲಿಕ್ಕೆ ಸಿಗ್ತದೆ ನಮ್ಮ ಮನೆಯಲ್ಲಿ. ಅಂದರೆ ವೇಸ್ಟೇಜ್ ಎಲ್ಲ ನಾವಲ್ಲಿ ಬಿಸಾಕ್ತೇವಲ್ಲ, ಅದನ್ನು ತಿಂದು ಅಭ್ಯಾಸ ಆಗಿದೆ. ಹಾಗಾಗಿ ಡೈಲಿ ಬಂದು ಹೋಗ್ತದೆ ಅದು. ಸ್ವಲ್ಪ ಭಯ ಆಗ್ತದೆ ಅದಕ್ಕೆ, ನಾವೇನಾದರೂ ಹೊಡಿತೇವ ಅಂತ ಹೇಳಿ. ಒಮ್ಮೆ ಆಚೆ ಈಚೆ ನೋಡ್ತದೆ. ಅದು ಡೈಲಿ ಬಂದು ಅಭ್ಯಾಸ ಉಂಟು ಅದಕ್ಕೆ. ಇವತ್ತು ವರ್ಷ ಸ್ಕೂಲಲ್ಲಿ ಸ್ಕೂಲ್ ಡೇ ಉಂಟು, ಹಾಗಾಗಿ ವರ್ಷ ರೆಡಿಯಾಗಿದ್ದಾನೆ. ಅಂದರೆ ಮಧ್ಯಾಹ್ನ ನಂತರ ರೆಡಿಯಾಗಿ ಹೋಗಲಿಕ್ಕೆ ಕಾಸ್ಟ್ಯೂಮ್ ಮನೆಗೇ ಕೊಟ್ಟಿದ್ದಾರೆ. ಮಕ್ಕಳು ಮಧ್ಯಾಹ್ನ ನಂತರ ರೆಡಿಯಾಗಿ ಸ್ಕೂಲಿಗೆ ಹೋಗಲಿಕ್ಕೆ ವರ್ಷ ರೆಡಿಯಾಗಿದ್ದಾನೆ. ಈಗ ವ್ಯಾನ್ ಬರ್ತದೆ 2 ಗಂಟೆಗೆ. ನಮಗೆ ಸ್ಕೂಲ್ ಡೇ ಆದ ನಂತರ ಒಂದು ಫ್ಯಾಮಿಲಿ ಫಂಕ್ಷನ್ ಉಂಟು, ಮೆಹಂದಿ. ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು. ವರ್ಷದ ಡ್ಯಾನ್ಸ್ ಆದ ನಂತರ ನಾವು ಅಲ್ಲಿಗೆ ಹೋಗೋದು ನೋಡಿ. ನಾವು ಕೂಡ ರೆಡಿ ಆದ್ವಿ ಮೆಹಂದಿಗೆ ಮತ್ತು ಸ್ಕೂಲ್ ಡೇಗೆ ಹೋಗಲಿಕ್ಕೆ. ಸ್ಕೂಲ್ ಡೇಗೆ ಹೋಗಿ ಅಲ್ಲಿಂದ ಮತ್ತು ಮೆಹಂದಿಗೆ ಹೋಗೋದು. ಯಕ್ಷಿತಾ ಮತ್ತು ಲಿಶು ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆ. ನಾನು ವಿಡಿಯೋ ಕ್ಲಿಪ್ಪಿಂಗ್ ಮಾಡಲಿಕ್ಕೆ ಮರ್ತು ಹೋದೆ, ಹಾಗಾಗಿ ಫೋಟೋಸ್ ಇತ್ತು ರೆಡಿ ಆದದ್ದು. ಹಾಗೆ ಫೋಟೋಸನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಸ್ಕೂಲ್ ಡೇ 5 ಗಂಟೆಗೆ ಶುರು ಅಂತ ಹಾಕಿದ್ದಾರೆ ಇನ್ವಿಟೇಷನಲ್ಲಿ. ನಾವು 5 ಗಂಟೆ ಅಷ್ಟೊತ್ತಿಗೆ ಸ್ಕೂಲಿಗೆ ರೀಚ್ ಆದ್ವಿ. 5:15 ಶಾರ್ಪ್ 5:15 ಸ್ಟಾರ್ಟ್ ಮಾಡಿದ್ದಾರೆ ಪ್ರೋಗ್ರಾಮ್ಸ್ ಎಲ್ಲ. ಜನ ಎಲ್ಲ ಬರ್ತಾ ಇದ್ದಾರೆ, ಸ್ವಲ್ಪ ಜನ ಬಂದಿದ್ದರು ನೋಡಿ. ಇದು ವರ್ಷ ಸ್ಕೂಲಿದ್ದು ಗ್ರೌಂಡು. ಇಲ್ಲಿ ಗ್ರೌಂಡಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ, ಅಂದರೆ ತುಂಬ ಜನ ಆಗ್ತಾರಲ್ಲ, ಹಾಗಾಗಿ ನೋಡಿ ಅಲ್ಲಿ ಫ್ರಂಟಲ್ಲಿ ಸ್ಟೇಜ್ ಹಾಕಿದ್ದಾರೆ. A pleasant evening and a warm welcome to everyone present here. It gives us immense pleasure to welcome you all to our annual day celebration for the year 2024-25. ಇಲ್ಲಿ ಸ್ವಾಗತ ನೃತ್ಯ ಮಾಡುವವರು ದೀಪ ಹಿಡ್ಕೊಂಡು ಅತಿಥಿಗಳನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಬಂದಿರುವ ಅತಿಥಿಗಳು ದೀಪವನ್ನು ಬೆಳಗಿಸುವ ಮುಖಾಂತರ ಇಲ್ಲಿ ಸ್ಕೂಲ್ ಡೇಯನ್ನು ಪ್ರಾರಂಭ ಮಾಡ್ತಾರೆ. ನಮ್ಮದು ಸ್ಕೂಲು ನೋಡಿ, ರಾತ್ರಿ ಲೈಟಿಂಗಲ್ಲಿ ಎಷ್ಟು ಚೆಂದ ಕಾಣ್ತಾ ಉಂಟು. ನಮ್ಮ ಮಕ್ಕಳದ್ದು ಪ್ರೋಗ್ರಾಮ್ ಇನ್ನೂ ಆಗಬೇಕಷ್ಟೇ. ಈಗ ಫುಲ್ಲಾಗಿದ್ದಾರೆ ಜನ ಕೂಡ. ಕೆಲವು ಡ್ಯಾನ್ಸ್ ಆಯಿತು, ನಮ್ಮ ಮಕ್ಕಳ ಡ್ಯಾನ್ಸ್ ಇನ್ನೂ ಆಗಬೇಕಷ್ಟೇ. ಇದರ ನಂತರ ನೆಕ್ಸ್ಟ್ ನಮ್ಮ ವರ್ಷದ್ದು ಡ್ಯಾನ್ಸ್ ಉಂಟು. ಇಲ್ಲಿ ನಾನು ವಿಡಿಯೋ ಹಾಕ್ತಾ ಇಲ್ಲ ಸುಮ್ಮನೆ, ಅದು ಕಾಪಿರೈಟ್ ಬರ್ತದೆ ನೋಡಿ. ಈ ಡ್ಯಾನ್ಸಲ್ಲಿದ್ದಾನೆ ವರ್ಷ, ಸೆಕೆಂಡ್ ಲೈನಲ್ಲಿದ್ದಾನೆ. ಅದು ಕಾಣೋದಿಲ್ಲ ಲೈಟಿಂಗ್ಸಿಗೆ, ಫೇಸ್ ಎಲ್ಲ ಕರೆಕ್ಟಾಗಿ ನೋಡಿ. ಮತ್ತು ಮ್ಯೂಸಿಕ್ ಕೂಡ ನಾನು ಆ್ಯಡ್ ಮಾಡೋದಿಲ್ಲ, ಅದು ಕಾಪಿರೈಟ್ ಬರ್ತದಲ್ಲ, ಹಾಗಾಗಿ ಒಂದು ಸಣ್ಣ ಕ್ಲಿಪ್ ಹಾಕಿದ್ದೇನೆ. ಈ ಡ್ಯಾನ್ಸ್ ಆದ ನಂತರ ನಾವು ಹೊರಟ್ವಿ. ಅಂದರೆ ನಮಗೆ ಮೆಹಂದಿಗೆ ಹೋಗಲಿಕ್ಕಿತ್ತಲ್ಲ, ಇಲ್ಲಿ 8 ಗಂಟೆ ಆಗಿತ್ತು. ಆಮೇಲೆ ಮೆಹಂದಿಗೆ ಹೋಗಬೇಕಲ್ಲ, ಅದು ಫ್ಯಾಮಿಲಿದ್ದು, ಹಾಗಾಗಿ ತುಂಬ ಲೇಟಾಗಿ ಹೋಗಲಿಕ್ಕೆ ಒಳ್ಳೆಯದಾಗೋದಿಲ್ಲಲ್ಲ, ಹಾಗಾಗಿ ನಾವು ಇಲ್ಲಿ 8 ಗಂಟೆ ನಂತರ ಇಲ್ಲಿಂದ ಹೊರಟ್ವಿ. ಮಕ್ಕಳಿಗೆ ತುಂಬಾ ಖುಷಿ ಅಲ್ಲ, ಒಂದು ತಿಂಗಳಿಂದ ರಿಹರ್ಸಲ್ ಮಾಡಿ ಮಾಡಿ ಇವತ್ತು ಲಾಸ್ಟ್ ಪರ್ಫಾಮೆನ್ಸ್ ಕೊಡುವಾಗ ಮಕ್ಕಳಿಗೆ ಖುಷಿ. ಆಮೇಲೆ ನಮಗೆ ಕ್ರಿಸ್ಮಸ್ ಹಾಲಿಡೇಸ್ ಇರ್ತದೆ, ಇನ್ನು ಒಂದು 10 ಡೇಸ್ ಕ್ರಿಸ್ಮಸ್ ಹಾಲಿಡೇ. ಈಗ ಮೆಹಂದಿ ಫಂಕ್ಷನ್ಗೆ ನಾವು ರೀಚ್ ಆದ್ವಿ. ಒಂದು 8:30 ಅಷ್ಟೊತ್ತಿಗೆ ಇಲ್ಲಿ ಬಂದು ಮುಟ್ಟಿದ್ವಿ. ನೋಡಿ ಮದುಮಗ ಇವರು ಬಾಂಬೆಯಲ್ಲಿರೋದು. ಈಗ ಇವರ ಅಜ್ಜಿ ಮನೆಯಲ್ಲಿ ಮೆಹಂದಿ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಅಲ್ಲಿ ಅವರ ಮಾವ ಇದ್ದಾರೆ, ಅಲ್ಲಿಟ್ಟಿದ್ದಾರೆ, ಅವರ ಮನೇಲಿ ಇಟ್ಟಿದ್ದಾರೆ ಮೆಹಂದಿ ಫಂಕ್ಷನ್. ನಮ್ಮದು ಒಂದು ಫ್ಯಾಮಿಲಿ ಫೋಟೋ ನೋಡಿ. ನಿನ್ನೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಿರಲಿಲ್ಲ. ಈಗ ನಾವು ಮದುವೆಗೆ ಹೊರಟಿದ್ದೇವೆ. ನಿನ್ನೆ ಮೆಹಂದಿ ಆಯ್ತಲ್ಲ, ಇವತ್ತು ಮದುವೆಗೆ ಹೊರಟಿದ್ದೇವೆ. ನಾನು, ಯಕ್ಷಿತಾ ಅತ್ತೆ ಮತ್ತು ನನ್ನ ಹಸ್ಬೆಂಡ್, ಮತ್ತು ನಂದು ಆಂಟಿ, ಬೀಸರೊಡಿದ ಆಂಟಿ ಬರ್ತಾರೆ. ಈ ಮದುವೆ ಹಾಲ್ ಸೃಷ್ಟಿ ಗಾರ್ಡನ್ ಮೂಡುಬಿದ್ರೆಯಲ್ಲಿ ಮದುವೆ. ಇಲ್ಲಿ ಮದುವೆ ಹಾಲಲ್ಲಿ ಲೈವ್ ಮ್ಯೂಸಿಕ್ ಇತ್ತು, ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡ್ತೇನೆ.
ಇದು ನಮ್ಮದು ಫ್ಯಾಮಿಲಿ, ಅಂದರೆ ನನ್ನ ಹಸ್ಬೆಂಡಿದ್ದು ಚಿಕ್ಕಮ್ಮನ ಮಕ್ಕಳು, ನನ್ನ ಹಿಂದ್ಗಡೆ ಇದ್ದಾರಲ್ಲ ಅವರೆಲ್ಲ ನನ್ನ ನಾದಿನಿಯರು, ಅಂದರೆ ನನ್ನ ಅತ್ತೆದು ತಂಗಿ ಮಕ್ಕಳು ಇವರು. ಮತ್ತು ಇದು ಯಕ್ಷಿತಾ, ಇದು ತಂಗಿ, ನನ್ನ ಅತ್ತೆದು ತಂಗಿ, ಗ್ರೀನ್ ಸಾರಿ ಹಾಕಿದಾರಲ್ಲ ಅವರು. ಇದು ನನ್ನ ನಾದಿನಿಯವರ ಮಕ್ಕಳು. ಇವನು ಮೂರನೇವನು ನನ್ನ ಒಂದು ದೊಡ್ಡ ಸಬ್ಸ್ಕ್ರೈಬರ್. ಅವನಿಗೆ ತುಂಬಾ ಇಷ್ಟ ನಂದು ವ್ಲಾಗ್ ಅಂದರೆ, ಡೈಲಿ ನೋಡ್ತಾನಂದರೆ ನಾನು ವ್ಲಾಗ್ ಹಾಕುವಾಗ. ವಿಶ್ ಮಾಡಿ ಆಯಿತು. ಈಗ ನಾವು ಊಟಕ್ಕೆ ಬಂದಿದ್ದೇವೆ, ಊಟಕ್ಕೆ ನಾನ್ ವೆಜ್. ಈಗ ಊಟ ಎಲ್ಲ ಆಗಿ ಮನೆ ಕಡೆ ಹೊರಟಿದ್ದೇವೆ. ಬರುವಾಗ ಕಬ್ಬಿದ್ದು ಹಾಲಿದ್ದು ಜ್ಯೂಸ್ ಕುಡಿದುಕೊಂಡು ಮನೆಗೆ ಬಂದ್ವಿ.